ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಇವತ್ತು ಮೇಜರ್, ಮೀಡಿಯಂ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಯಾವ್ಯಾವುದಿದೆ, ಎಲ್ಲೆಲ್ಲಿದೆ ನೋಡೋಣ. ಮತ್ತು ಕ್ರೈಟೀರಿಯಾ ಏನು, ಸ್ಮಾಲು, ಮೀಡಿಯಮು, ಮೈಕ್ರೋ, ಇದಕ್ಕೆ ಅಕಾರ್ಡಿಂಗ್ ಟು MSME ಕ್ಲಾಸಿಫಿಕೇಶನ್ ಆಫ್ ಇಂಡಿಯಾದು ಆ್ಯಕ್ಟ್ ಕೆಳಗೆ ನೋಡೋಣ. ಮೈಕ್ರೋ, ಇದು ಈ ಸಲ ಇಂಪಾರ್ಟೆಂಟ್ ಆಗ್ಬೋದು ಕ್ವಶನ್ಗೆ, ಯಾಕೆಂದರೆ ಈಗ ರೀಸೆಂಟಾಗಿ ಚೇಂಜ್ ಆಗಿದೆ. ಲೆಸ್ ದೆನ್ 1 crore ಇನ್ವೆಸ್ಟ್ಮೆಂಟ್ ಇರಬೇಕು, ಮತ್ತು ಆ್ಯನ್ಯುವಲ್ ಟರ್ನ್ ಓವರ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಕೋಟಿಗೆ ಇರಬೇಕು. ಇದು ಮೈಕ್ರೋ. ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ ಅಂದರೆ ಇನ್ವೆಸ್ಟ್ಮೆಂಟು ಲೆಸ್ ದೆನ್ ಆರ್ ಈಕ್ವಲ್ ಟು 10 crores ಇರಬೇಕು, ಟರ್ನ್ ಓವರು 50 ಕೋಟಿ ಸಮವಾಗಿರಬೇಕು, ಇಲ್ಲ 50 ಕೋಟಿಗಿಂತ ಕಮ್ಮಿ ಇರಬೇಕು. ಮೀಡಿಯಂ ಇಂಡಸ್ಟ್ರೀಸ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 50 crores ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆ್ಯನ್ಯುವಲ್ ಟರ್ನ್ ಓವರು ಲೆಸ್ ದೆನ್ ಆರ್ ಈಕ್ವಲ್ ಟು 250 crores. ನೋಡಿ, ಇದು ಇಂಟು 5 ಎಲ್ಲ ಕಡೆನೂ. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಗೊತ್ತಿದ್ರೆ ಟರ್ನ್ ಓವರ್ ಆರಾಮಾಗಿ ಕಂಡುಹಿಡಿಬೋದು. ಮತ್ತು ಮೇಜರ್ ಇಂಡಸ್ಟ್ರೀಸ್ ಏನಂದರೆ ಮೋರ್ ದೆನ್ 50 crores ಇರಬೇಕು ಆ್ಯಂಡ್ 250 crores ಹೆಚ್ಚಿಗೆ ಇನ್ವೆಸ್ಟ್ಮೆಂಟು ಮೋರ್ ದೆನ್ 50 crores ಇರಬೇಕು. ಆಮೇಲೆ ಪ್ರಾಫಿಟ್ ಅಥವಾ ಟರ್ನ್ ಓವರು 250 crores ಜಾಸ್ತಿ ಇರಬೇಕು. ಅದನ್ನು ಲಾರ್ಜ್ ಅಥವಾ ಮೇಜರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಮೇಜರ್ ಇಂಡಸ್ಟ್ರೀಸ್ ಯಾವ್ಯಾವುದು ನೋಡೋಣ. ಹೈ ಕ್ಯಾಪಿಟಲ್ ಆ್ಯಂಡ್ ಹೈ ಔಟ್ಪುಟ್ ಇಂಡಸ್ಟ್ರೀಸ್ ಯಾವ್ಯಾವುದು, ಆ್ಯಂಡ್ ಸಿಗ್ನಿಫಿಕೆಂಟ್ ನಂಬರ್ಸ್ ಆಫ್ ವರ್ಕ್ ಫೋರ್ಸ್. IT ಇಂಡಸ್ಟ್ರಿ, IT ಹಬ್ ಅಂತಲೇ ಕರಿತೀವಿ ಬೆಂಗಳೂರನ್ನ. ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂದರೆ ಬ್ಯಾಂಗ್ಳೂರು. ಯಾವ್ಯಾವ ಕಂಪ್ನೀಸು, TCS, ವಿಪ್ರೋ, ಇನ್ಫೋಸಿಸ್, IBM. ಕರ್ನಾಟಕ ಅರೌಂಡ್ 38%. ಟೋಟಲಲ್ಲಿ 38% ಅಂದರೆ ಎಷ್ಟಾಯಿತು? ಮೋರ್ ದೆನ್ 1/3, ಹತ್ತತ್ರ 1/3ಗಿಂತ ಹೆಚ್ಚಿಗೆ. ಸೊ ಯು ಶುಡ್ ಬಿ ಅಲ್ವಾ. ದೆನ್ ಯಾವ್ದು ಬರುತ್ತೆ ಮೇಜರಲ್ಲಿ? ಬಯೋಟೆಕ್ನಾಲಜಿ ಮತ್ತು ಫಾರ್ಮಾಸ್ಯೂಟಿಕಲ್ ಬರುತ್ತೆ. ಬೆಂಗಳೂರು ಇಸ್ ದ ಇಂಡಿಯಾಸ್ ಬಯೋಟೆಕ್ ಹಬ್. ಬಯೋಟೆಕ್ನಾಲಜಿಯಲ್ಲೂ ಬೆಂಗಳೂರೇ. ಕಂಪ್ನೀಸ್ ಯಾವುದು ಅಂದರೆ ಬಯೋಕಾನು, ಸಿನ್ಸನ್, ಸ್ಟ್ರೈಡ್ ಫಾರ್ಮಾ, ಇವೆಲ್ಲ. ಮತ್ತು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್, HAL ಇದೆ, ಇಸ್ರೋ ಇದೆ, ಬೆಲ್ ಇದೆ. ಇವ್ರದ್ದೆಲ್ಲದ್ರದ್ದು ಹೆಡ್ ಕ್ವಾರ್ಟರ್ಸು ಕರ್ನಾಟಕ, ಬೆಂಗಳೂರು. ಪ್ರೈವೇಟ್ ಏರೋಸ್ಪೇಸ್ ಕ್ಲಸ್ಟರ್ ಕೂಡ ಬೆಳಗಾವಿಯಲ್ಲಿದೆ. ಇದೊಂದು ಗೊತ್ತಿರಬೇಕು, ಕೇಳ್ಬೋದು. ಪ್ರೈವೇಟ್ ಏರೋಸ್ಪೇಸ್ ಕ್ಲಸ್ಟರ್ ಎಲ್ಲಿದೆ? ಬೆಳಗಾವಿ. ನೆಕ್ಸ್ಟು ಸ್ಟೀಲ್ ಆ್ಯಂಡ್ ಮೈನಿಂಗು, ಹಟ್ಟಿ ಗೋಲ್ಡ್ ಮೈನು ರಾಯಚೂರು ಡಿಸ್ಟಿಕ್ಕು, KGF ಕೋಲಾರ, ಮತ್ತು JSW ಸ್ಟೀಲ್ ಇನ್ ಬಳ್ಳಾರಿ. ಇದಿಷ್ಟು ಇಂಪಾರ್ಟೆಂಟ್. ಆಟೋಮೊಬೈಲ್ ಆ್ಯಂಡ್ ಇಂಜಿನಿಯರಿಂಗು, ಟಾಟಾ ಮೋಟರ್ಸು ಧಾರವಾಡಲ್ಲಿದೆ, TVS ಮೋಟರ್ ಮೈಸೂರು, BHEL ಪಬ್ಲಿಕ್ ಸೆಕ್ಟರ್ ಇದೆ. ಸೊ ಟೆಕ್ಸ್ಟೈಲು, ಮೈಸೂರು ಮತ್ತು ರಾಮದುರ್ಗದಲ್ಲಿ ಸೆರಿಕಲ್ಚರ್ ಇರೋದ್ರಿಂದ ಸಿಲ್ಕ್ ಜಾಸ್ತಿ ಇರುತ್ತೆ ಇಲ್ಲಿ. ದೊಡ್ಡಬಳ್ಳಾಪುರದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಇದೆ. ಆ್ಯಂಡ್ ದಾವಣಗೆರೆಯಲ್ಲಿ ಕಾಟನ್ನು ದಾವಣಗೆರೆ, ಬೆಳಗಾಮಲ್ಲಿ ಜಾಸ್ತಿ ಇರುತ್ತೆ ಕ್ಲಾತ್ಸು. ಇದು ನಮಗೆ ಗೊತ್ತಿರುವಂತಹ ವಿಚಾರ. ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಬ್ರಿಡ್ಜ್ ಬಿಟ್ವೀನ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಇಂಡಸ್ಟ್ರೀಸ್. ದೇ ಯೂಸ್ moderate capital, manpower and cater the national markets. ಇಷ್ಟು ಗೊತ್ತಿರಬೇಕು. ಯಾವ್ಯಾವುದು? ಮಷಿನ್ ಟೂಲ್ ಮ್ಯಾನುಫ್ಯಾಕ್ಚರಿಂಗು, ರಬ್ಬರ್ ಆ್ಯಂಡ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸು, ಆಟೋ ಕಾಂಪೋನೆಂಟು. ಇದು ಎಲ್ಲೆಲ್ಲಿದೆ? ಮಷಿನ್ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಅದು ಬೆಂಗಳೂರಲ್ಲಿದೆ. ರಬ್ಬರ್ ಆ್ಯಂಡ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸು ಬೇಲೂರು ಮತ್ತು ಧಾರವಾಡಲ್ಲಿ. ಆಟೋಮೊಬೈಲ್ ಕಾಂಪೋನೆಂಟ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಎಲ್ಲಿರುತ್ತೆ? ಹುಬ್ಬಳ್ಳಿ, ಧಾರವಾಡ ಮತ್ತು ಶಿವಮೊಗ್ಗ. ಕೆಮಿಕಲ್ ಪ್ರೊಸೆಸಿಂಗು, ಇದೆಲ್ಲ ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4 ಏನಾದರೂ PSIಯಲ್ಲಿ essay ಕೊಟ್ಟರೆ ಯೂಸ್ ಆಗುತ್ತೆ ಒಂದು ಕಡೆಯಿಂದ. ಇನ್ನೊಂದು ಸೈಡು ನಿಮಗೆ ಇದು KPSC ಮೇನ್ಸ್ ಬರೆಯುವಾಗ ಕರ್ನಾಟಕದಲ್ಲಿರುವಂತಹ ಕೈಗಾರಿಕೆಗಳು, ಮೇಜರು, ಮೈನರು, ಅದ್ರದ್ದು ಹೆಲ್ಪ್ ಆಗುತ್ತೆ. ಫುಡ್ ಪ್ರೊಸೆಸಿಂಗ್ ಎಲ್ಲಿದೆ? ದಾವಣಗೆರೆ ಮತ್ತು ವಿಜಯಪುರದಲ್ಲಿದೆ. ನೆಕ್ಸ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಹೆವಿ ಲೇಬರ್ ಇಂಟೆನ್ಸಿವ್, ಅಂದರೆ ತುಂಬ ಜನರಿಗೆ ಎಂಪ್ಲಾಯ್ಮೆಂಟ್. ನೋಡಿ, 55 ಲಕ್ಷ ಪೀಪಲ್ಲು ವರ್ಕ್ ಮಾಡ್ತಿದ್ದಾರೆ ಸ್ಮಾಲ್ ಸ್ಕೇಲಲ್ಲಿ. 8.5 ಲಕ್ಷ MSMEs ಇದ್ದಾವೆ, ಸ್ಮಾಲ್ ಆ್ಯಂಡ್ ಮೈನರ್. ಮೇಜರ್ಲಿ ಎಲ್ಲಿ ಬರುತ್ತೆ? ಅಗ್ರೋ ಬೇಸ್ಡ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್. ಯಾವ್ದು? ಶುಗರ್ ಮಿಲ್ಸ್ ಇನ್ ಮಂಡ್ಯ, ಬಿಜಾಪುರ,
ಎಡಿಬಲ್ ಆಯಿಲ್, ಸ್ಪೈಸ್ ಗ್ರೈಂಡಿಂಗ್ ಇನ್ ನಾರ್ತ್ ಕರ್ನಾಟಕ, ಹ್ಯಾಂಡ್ಲೂಮ್, ಖಾದಿ, ಕಾಟೇಜಸ್ಸು, ಹ್ಯಾಂಡ್ ಪೇಂಟೆಡ್ ಸಿಲ್ಕ್ಸು, ಚನ್ನಪಟ್ಟಣ ಟಾಯ್ಸು ಮೈಸೂರಲ್ಲಿ, ಧಾರವಾಡಲ್ಲಿ ಹ್ಯಾಂಡ್ಮೇಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ ನೋಡಿ, ಗೊತ್ತೇ ಇರಲಿಲ್ಲ. ಮತ್ತು ಅಗರಬತ್ತಿ ಮತ್ತು ಗಾರ್ಮೆಂಟ್ಸು ತುಮಕೂರಲ್ಲಿದೆ, ಬೆಂಗಳೂರು ರೂರಲ್ಲು. ಇಂಜಿನಿಯರಿಂಗ್ ಆ್ಯಂಡ್ ಫ್ಯಾಬ್ರಿಕೇಷನ್ ಯೂನಿಟ್ಸ್, ವರ್ಕ್ಶಾಪ್ ಇನ್ ಹುಬ್ಳಿ, ಫೌಂಡ್ರ್ ಆ್ಯಂಡ್ ಲತಾ ವರ್ಕ್ಶಾಪ್ಸ್ ಇನ್ ಹುಬ್ಳಿ ಆ್ಯಂಡ್ ಬೆಲ್ಗಾಮ್. ವುಡ್ ವರ್ಕ್ ಎಲ್ಲಿ ವುಡ್ ಜಾಸ್ತಿ ಸಿಗುತ್ತೆ, ರೋಸ್ ವುಡ್ಡು ಅಲ್ಲಿ ಉಡುಪಿ, ಮಂಗಳೂರು, ಇಷ್ಟು ಕಡೆ ನಮಗೆ MSMEಗಳಿರುತ್ತೆ. ಈಗ ರೀಜನ್ ವೈಸ್ ಸೆಕ್ಟರ್ಸ್ ಯಾವ್ಯಾವ್ದಿರುತ್ತೆ ನೋಡೋಣ. ರೀಜನ್ ವೈಸ್ ಸೆಕ್ಟರ್ಸಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬಳ್ಳಾರಿ, ರಾಯಚೂರು, ಬೆಳಗಾಂ, ವಿಜಯಪುರ ಡಾಮಿನೇಟೆಡ್ ಮೈನಿಂಗು, ಸ್ಟೀಲು, ಸಿಮೆಂಟು ಮತ್ತು ಶುಗರ್. ಇದು ನಾರ್ತ್ ಕರ್ನಾಟಕದಲ್ಲಿ. ಸೆಂಟ್ರಲ್ ಕರ್ನಾಟಕದಲ್ಲಿ ಯಾವ್ಯಾವುದು, ಅದೇ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಅಗ್ರೋ ಪ್ರೊಸೆಸಿಂಗು, ಟೆಕ್ಸ್ಟೈಲು, ವಿಂಡ್ ಎನರ್ಜಿ, ಈ ಥರದ್ದು ಇಂಡಸ್ಟ್ರೀಸ್ ಇರುತ್ತೆ. ಸದರ್ನ್ ಕರ್ನಾಟಕದಲ್ಲಿ IT, ಬಯೋಟೆಕ್ಕು, ಟೆಕ್ಸ್ಟೈಲು, ಸಿಲ್ಕು, ಮಷಿನ್ ಟೂಲ್ಸು ಇದೆಲ್ಲ ಇದೆ. ಕೋಸ್ಟಲ್ ಕರ್ನಾಟಕ ರೀಜನಲ್ಲಿ ಮರೈನ್ ಪ್ರೊಸೆಸಿಂಗು, ಪೆಟ್ರೋಕೆಮಿಕಲ್, ವುಡ್ ಕ್ರಾಫ್ಟ್. ಮರೈನು ನಮಗೆ ಗೊತ್ತೇ ಇದೆಯಲ್ಲ, ಮಂಗಳೂರು, ಉಡುಪಿ, ಹೊನ್ನಾವರ, ಕಾರವಾರದಲ್ಲೆಲ್ಲ ಮೀನು ಜಾಸ್ತಿ ಸಿಗುತ್ತೆ, ಫಿಶ್ಶು. ಸೊ ಹಾಗಾಗಿ ಮರೈನ್ ಪ್ರೊಸೆಸಿಂಗು, ಫಿಶರೀಸ್ ಎಲ್ಲಿರುತ್ತೆ ಅಲ್ಲಿ. ಕೆಮಿಕಲ್ ಯಾಕೆ ಅಂತಂದರೆ ಪೋರ್ಟ್ಸ್ ಇರೋದ್ರಿಂದ ನಮಗೆ ಎಕ್ಸ್ಪೋರ್ಟ್ ಆಗಿ ಬಂದು ಅಲ್ಲೇ ಇರುತ್ತೆ. ಇಲ್ಲಿ ಇರಾನು, ಸೌದಿಯಿಂದ ಬಂದಿದ್ದೆಲ್ಲ ಆ ಪೋರ್ಟ್ಸಲ್ಲಿ ಬಂದರೆ ಸೊ ಇಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟ್ ಮಲ್ನಾಡ್ ಆ್ಯಂಡ್ ಹಿಲ್ ಸ್ಟೇಷನ್, ಅಲ್ಲಿ ಕಾಫಿ, ಸ್ಪೈಸಸ್, ಫುಡ್ ಪ್ರೊಸೆಸಿಂಗ್ ಇರುತ್ತೆ. ಟಿಂಬರ್ ಕೂಡ ಇದೆ ಅಲ್ಲಿ, ಬಿಕಾಸ್ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದ ಟಿಂಬರ್ ಬಿಸ್ನೆಸ್ ಕೂಡ ಸಿಗುತ್ತೆ. This is all about the industries which are located in Karnataka. Subscribe to our channel. Telegram link description illide, allu kuda subscribe agi for daily updates. Thank you one and all.